ದುಡ್ಡು ಹೆಚ್ಚಾದಂಗೆ ಮನುಷ್ಯನ ತಲೆನೂ ಓಡುವುದಿಲ್ಲ ಅಂತ. ನ್ಯೂಸ್ ಒಳಗೆ ಈ ಆಟೋ ಡ್ರೈವರ್ ಬಗ್ಗೆ ಈಗಾಗಲೇ ನೀವು ಕೇಳಿರ್ಬೋದು. ಸ್ವಲ್ಪ ದಿವಸಗಳ ಹಿಂದೆ ವೈರಲ್ ಕೂಡ ಆಗಿತ್ತು. ಈತ ಏನೂ ಮಾಡ್ದಂಗೆ 40,000 to 50,000 ದುಡಿತಿರ್ತಾನೆ. ಸೊ ಗಾಯ್ಸ್, ಬೇಸಿಕ್ಲಿ ಈತ ಏನು ಮಾಡ್ತಿರ್ತಾನಪ್ಪ ಅಂತ ಹೇಳಿದ್ರೆ, ತನ್ನ ಒಂದು ಆಟೋವನ್ನು ತೆಗೆದುಕೊಂಡು ಹೋಗಿ ಎಂಬೆಸ್ಸಿ ಹೊರಗಡೆ ನಿಲ್ಲಿಸ್ತಿರ್ತಾನೆ. ಅಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ, ಎಂಬೆಸ್ಸಿ ಹೋಗ್ಲಿಕ್ಕೆ ಎಷ್ಟು ಜನ ಬರ್ತಿದ್ರು, ಅವರು ತಮ್ಮ ಸುಟ್ಕೇಸ್ಗಳನ್ನ ಸಾಮಾನುಗಳನ್ನ ತರ್ತಿದ್ರು. ಬಟ್ ಎಂಬೆಸ್ಸಿ ಒಳಗಡೆ ಅವುಗಳೆಲ್ಲ ಅಲೌಡ್ ಇರುವುದಿಲ್ಲ. ಸೊ ಇದನ್ನೆಲ್ಲ ಗಮನಿಸಿದಂಥ ಆಟೋ ಡ್ರೈವರ್ ಏನು ಮಾಡ್ತಾನೆ, ಅವ್ರ ಜೊತೆ ಮಾತಾಡಿ ಅವರವರ ಬ್ಯಾಗ್ಸ್ಗಳನ್ನ ತನ್ನ ಆಟೋ ಒಳಗೆ ಇಟ್ಕೊಳ್ತಾನೆ. ಬಟ್ ಅವ್ರಿಗೆ 1000 rupees ಚಾರ್ಜ್ ಮಾಡ್ತಾನೆ. ಅವರು ಕೂಡ ಒಪ್ಕೊಂಡಿರ್ತಾರೆ. ಹಿಂಗೆ ಈತ ಏನೂ ಮಾಡ್ದಂಗೆ ತಿಂಗಳಿಗೆ 8 to 10 ಲಕ್ಷ ರೂಪಾಯಿ ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಈ ಒಂದು ವಿಚಾರ ಏನೈತಿ ಅವ್ನ ಬಾಯಾಗ ನಿಲ್ಲೋದಿಲ್ಲ, ಅವ್ನ ಬಾಯಿ ಒಳಗೆ ಮಾತಾ ನಿಲ್ಲೋದಿಲ್ಲ. ಸೊ ಹೋಗಿ ಎಲ್ಲರ ಕಡೆನೂ ಹೇಳ್ತಾನೆ. ಸೊ ಇದರಿಂದ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾಗಳು ಆ್ಯಕ್ಟಿವ್ ಆಗ್ತಾವೆ, ನ್ಯೂಸ್ ಚಾನಲ್ಗಳು ಆ್ಯಕ್ಟಿವ್ ಆಗ್ತಾವೆ. ಮಾರನೇ ದಿನ ಪೊಲೀಸರು ಬರ್ತಾರೆ, ಅವನಿಗೆ ಅಲ್ಲಿಂದ ಹೊಡೆದು ಓಡಿಸ್ತಾರೆ. ಸೊ ಎಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ನಾನು ನಿಮ್ಗೆ ಏನು ಹೇಳಲಿಕ್ಕತ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ದಂಧೆ ಬಗ್ಗೆ ಆಯ್ತು, ನಿಮ್ಮ ಬಿಸ್ನೆಸ್ ಬಗ್ಗೆ ಆಯ್ತು, ನಿಮ್ಮ ವ್ಯಾಪಾರದ ಬಗ್ಗೆ ಆಯ್ತು, ಯಾರಿಗೂ ಏನೂ ಹೇಳಲಿಕ್ಕೆ ಹೋಗಬೇಡ್ರಿ. ಸಪೋಸ್ ನೀವು ಹೇಳಿದ್ರಿ ಅಂತ ಹೇಳಿದರೆ ಆತನಿಗಾದಂಥ ಗತಿ ನಿಮಗೂ ಆಗ್ಬೋದು. ಸೊ ಬಿ ಕೇರ್ಫುಲ್.